ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಪ್ಯೂರ್ಲಿ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಟ್ರೇಡ್ ಟ್ರನ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ನಮ್ಮ ಕ್ಲೈಂಟ್ ಲೈವ್ ರಿಪೋರ್ಟ್ಸು ಯಾವ ರೀತಿಯಾಗಿದೆ ಅಂತ ನೋಡೋಣ. ನೋಡ್ಬೋದು ನೀವು ಇಲ್ಲಿ 8 ಡೇಸಲ್ಲಿ, ಅಂದರೆ ದಟ್ ಮೀನ್ಸ್ ಏಪ್ರಿಲ್ ಮಂತಲ್ಲಿ, ಏಪ್ರಿಲ್ 6ಗೆ ನೀವು ಡಿಪ್ಲೈ ಆಗಿದೆ. ಈ ಏಪ್ರಿಲ್ ಮಂತಲ್ಲಿ ಓವರಾಲ್ ಇವಾಗ 46,817 ರುಪೀಸ್ P&L ಜನರೇಟ್ ಆಗಿದೆ ಸ್ನೇಹಿತರೆ. ಇದು ನಾನು ಹೇಳ್ತಲ್ಲ ಸ್ನೇಹಿತರೆ, ಟ್ರೇಡ್ ಟ್ರನ್ ಲೈವ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಅಪ್ಡೇಟನ್ನು ಮಾಡಿರ್ತೇನೆ. ಒಂದು ಸ್ಟ್ರಾಟಜಿ ಸ್ಟಾಪ್ ಲಾಸ್ ಏನು, ಟಾರ್ಗೆಟ್ ಏನು ಅಂತೇಳ್ಬಿಟ್ಟು. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನೀವು, ಇವಾಗ ಇದು 4,438 ಪ್ರಾಫಿಟ್ ರನ್ನಿಂಗಲ್ಲಿದೆ. ಇದು ಪೊಸಿಷನಲ್ ಸ್ಟ್ರಾಟಜಿ ಸ್ನೇಹಿತರೆ. 1 ಗಂಟೆ 10 ನಿಮಿಷಕ್ಕೆ ಬೈ ಆಗಿದೆ 30th ಏಪ್ರಿಲ್. ಎಕ್ಸ್ಪೈರಿ ಡೇ ಇಟ್ಸ್ ವಿಲ್ ಬೈ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಬೈ ಆಗುತ್ತೆ. ನೋಡ್ಬೋದು ಇಲ್ಲಿ 9,607 ರೂಪಾಯಿ ನಿಮಗೆ P&L ಜನರೇಟ್ ಆಗಿದೆ. 28ಗೆ ಬೈ ಆಗಿ 29ಗೆ ಎಕ್ಸಿಟ್ ಆಯಿತು. 4,827 ರೂಪಾಯಿ ನಿಮಗೆ ಲಾಸ್ ಆಯಿತು. ನೆಕ್ಸ್ಟ್ ನೋಡಿ ನಿಮಗೆ ಅಪ್ ಟ್ರೆಂಡಲ್ಲಿ ಬಂದಿದೆ 3,754 ರುಪೀಸು ಪ್ರಾಫಿಟ್ ಬುಕ್ ಆಗಿದೆ. ಈಗ ನಿಮಗೆ ಡೌನ್ ಟ್ರೆಂಡಲ್ಲಿ ಬಂದಿದೆ, ಅಲ್ಲಿ ನಿಮಗೆ 10,680 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ. 2 ಗಂಟೆ 15 ನಿಮಿಷಕ್ಕೆ 29 ಏಪ್ರಿಲ್ಗೆ ಬೈ ಆಗಿದೆ. 30th ಏಪ್ರಿಲ್ಗೆ ನೋಡಿ ನಿಮಗೆ ಮಧ್ಯಾಹ್ನ 1 ಗಂಟೆಗೆ ಎಕ್ಸಿಟ್ ಆದಾಗ 10,680 ರೂಪಾಯಿ ನಿಮ್ಗೆ ಓವರಾಲ್ ಆಗಿ ಏನಾಯಿತು 9,607 ರುಪೀಸು ಪ್ರಾಫಿಟ್ ಆಯಿತು ಸರ್. ಪ್ರಾಫಿಟ್ ಆಯಿತು. ಇಲ್ಲಿ ನೋಡಿ 8,853 ರೂಪಾಯಿ ಪ್ರಾಫಿಟ್ ಆಗಿದೆ. 2 ಡೇಸ್ ಮಾತ್ರ ನಿಮಗೆ ಲಾಸ್ ಆಗಿದೆ. ಇಲ್ಲಿ ನೋಡ್ಬೋದು, ಈ ಒಂದು ಕರೆಂಟ್ ಏಪ್ರಿಲ್ ಮಂತಲ್ಲಿ, ಲಾಸ್ಟ್ ಮಂತಲ್ಲಿ ನಿಮಗೆ 2 ಡೇಸ್ ಇಲ್ಲಿ ನೋಡ್ಬೋದು 10,000 ಆ್ಯಂಡ್ 14,000 ನಿಮಗೆ ಲಾಸ್ಟ್ ಮಂತು. ಇಲ್ಲಿ ನಾನು ನಿಮಗೆ ಇದೆಲ್ಲ ನಿಮಗೆ ಅಪ್ಡೇಟ್ಸನ್ನು ಮಾಡಿರ್ತೇನೆ. ಸ್ಟ್ರಾಟಜಿ ನಿಮಗೆ ಅಚೀವ್ ಆಗಿದೆ ಅಂತೇಳಿ. ಇಲ್ಲಿ ನೋಡು 87,000 ಆಗಿದೆ. ಮಾರ್ಚ್ ಮಂತ್ ಇನ್ಕ್ಲೂಡ್ ಆಗಿದೆ. ಓನ್ಲಿ ನಿಮಗೆ ಏಪ್ರಿಲ್ ಮಂತ್ ಅಂದರೆ ಇಲ್ಲಿ ನೋಡ್ಬೋದು 4,612 ರುಪೀಸ್ ಏಪ್ರಿಲ್ ಮಂತಲ್ಲಾಗಿದೆ. ಮಾರ್ಚ್ ಮಂತಲ್ಲಿ ನಿಮಗೆ 82,920 ರೂಪಾಯಿ P&L ಜನರೇಟ್ ಆಗಿರುತ್ತೆ. ಮಾರ್ಚ್ ಮಂತಲ್ಲಿ ನಿಮಗೆ 82,920 ರುಪೀಸು P&L ಜನರೇಟ್ ಆಗಿದೆ. ಏಪ್ರಿಲ್ ಮಂತಲ್ಲಿ 4,602 ಪ್ಲಸ್ ಇಲ್ಲಿ ನಿಮಗೆ 4,602 ಪ್ಲಸ್ 46,000 ಮೀನ್ಸ್ 50,000 P&L ಜನರೇಟ್ ಆಗಿದೆ. ಏಪ್ರಿಲ್ ಮಂತಲ್ಲಿ ನಿಮಗೆ 50,000 ಜನರೇಟ್ ಆದರೆ ಮಾರ್ಚ್ ಮಂತಲ್ಲಿ ನಿಮಗೆ 82,000 P&L ಜನರೇಟ್ ಆಗಿದೆ. ಇದು ನಾನು ಹೇಳ್ತಾ ಟ್ರೇಡ್ ಟ್ರನ್ ಲೈವ್ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ಟಾಟಿಸ್ಟಿಕ್ಸ್ ಫಾರ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ರಿಕ್ವೈರ್ಡ್ ಕ್ಯಾಪಿಟಲ್ ನಿಮಗೆ 25,000 ಬೇಕು ಸ್ನೇಹಿತರೆ. ಟ್ರೇಡ್ಸು ನಿಮಗೆ ತುಂಬ ಕಡಿಮೆ ಆಗಿದೆ. ಪೊಸಿಷನಲ್ ಸ್ಟ್ರಾಟಜಿ ಆಗಿರೋದ್ರಿಂದ, ಕ್ಯಾರಿ ಫಾರ್ವರ್ಡ್ ಆಗಿರೋದ್ರಿಂದ ನಿಮಗೆ 1 ರಿಂದ 2 ಟ್ರೇಡ್ ಅಂತ ಮ್ಯಾಕ್ಸಿಮಮ್ ತೋರಿಸುತ್ತೆ. ಮ್ಯಾಕ್ಸಿಮಮ್ ಡ್ರಾಡೌನ್ ನೋಡಿ 11% ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. ಕನ್ಸಿಸ್ಟೆನ್ಸಿ ಪ್ರಾಫಿಟಬಲ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಸ್ಟ್ರಾಟಜಿನ ತಮ್ಮ ಒಂದು ಟ್ರೇಡ್ ಟ್ರನ್ ಅಕೌಂಟ್ಗೆ ಲೈಫ್ ಟೈಮ್ ಆಗಿ ಪಡೆದುಕೊಳ್ಬೋದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಫಾರ್ ದಿ ಸ್ಟ್ರಾಟಜಿ. ಕ್ಲೈಂಟ್ ಲೈವ್ ರಿಪೋರ್ಟ್ಸನ್ನು ತೋರಿಸ್ತೀನಿ ನಿಮಗೆ, ಯಾವ್ಯಾವ ಕ್ಲೈಂಟು ಈ ಒಂದು ಸ್ಟ್ರಾಟಜಿ ಮುಖಾಂತರ ಏನು P&L ಜನರೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಸಮರಿ ನೋಡಿ. ಈ ಒಬ್ಬರು ಕ್ಲೈಂಟ್ ಇಲ್ಲಿ ನಿಮಗೆ P&L ಮಿಸ್ ಮ್ಯಾಚ್ ಆಗಿದೆ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಅಪ್ ಟ್ರೆಂಡಲ್ಲಿ ಇವ್ರದ್ದು ಟ್ರೇಡ್ ತೊಗೊಂಡಿಲ್ಲ. ಏನಕ್ಕೋಸ್ಕರ ಅಂದರೆ ಇದು ಮಾರ್ಜಿನ್ ಕಡಿಮೆ ಇತ್ತು ಅವ್ರದ್ದು. ಹಾಗಾಗಿ ಇಲ್ಲಿ ನೋಟಿಫಿಕೇಶನಲ್ಲಿ ಹೋದರೆ ಅರ್ಥ ಆಗುತ್ತೆ ನಿಮಗೆ. ನೋಟಿಫಿಕೇಶನ್ ಅಂತ ಹೋದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಿಮಗೆ ಇವಾಗ 24 ಅವರ್ಸ್ ಅಂದರೆ ಶೋ ಆಗ್ತಾ ಇಲ್ಲ. ಕಸ್ಟಮ್ ಡೇಟ್ ಕೊಟ್ಟರೆ ಆಗುತ್ತೆ. ಬಟ್ ಇಲ್ಲಿ ನೋಟಿಫಿಕೇಶನಲ್ಲಿ ಹೋದರೆ ಇಲ್ಲಿ ಇವ್ರದ್ದು ಮಾರ್ಜಿನ್ ಫಾಲಿಂದ ಅವ್ರದ್ದು ಟ್ರೇಡ್ ತೊಗೊಂಡಿರೋದಿಲ್ಲ. ಆ್ಯಕ್ಚುಲಿ ಅದೊಂದು ಟ್ರೇಡ್ ತೊಗೊಂಡ್ರೆ ನೋಡಿ 29 ಏಪ್ರಿಲ್ಗೆ ಅಪ್ ಟ್ರೆಂಡಲ್ಲಿ 29 ಏಪ್ರಿಲ್ಗೆ ಅಲ್ಲಿ ಹೆಚ್ಚು ಕಡಿಮೆ ಅವ್ರದ್ದು P&L ಮಿಸ್ ಮ್ಯಾಚ್ ಆಗಿದೆ. 9,607 ರುಪೀಸು ಪ್ರಾಫಿಟ್ ಆಗಿದೆ. ಇಲ್ಲಿ ನೋಡಿ ಇದೆ 3,754 ರುಪೀಸು P&L ಹೋಯಿತು. ಇಲ್ಲಿ 10,680 ಡೌನ್ ಟ್ರೆಂಡಲ್ಲಿ ಆಗಿದೆ. ಅಲ್ಲಿ ನೋಡಿ ಅವ್ರದ್ದು ಇದು ಒಂದು ಮಿಸ್ ಮ್ಯಾಚ್ ಆಗಿದೆ. 4,000 ಆಗಿದೆ, ಇಲ್ಲಿ 10,000 ಆಗಿದೆ. ಇಲ್ಲಿ 4,700 ರುಪೀಸು ಪ್ರಾಫಿಟ್ ಮಿಸ್ ಮಾಡಿಕೊಂಡ್ರು ಅವರು, ಮಾರ್ಜಿನ್ ಇರದೇ ಕಾರಣ. ಇಲ್ಲಿ 4,386 ರನ್ನಿಂಗಲ್ಲಿದೆ ಇವಾಗ. ಓವರಾಲ್ ಆಗಿ ನೋಡಿ ಈ ಒಂದು ಸ್ಟ್ರಾಟಜಿ ಮುಖಾಂತರ ಈ ಒಬ್ಬರು ಕ್ಲೈಂಟ್ಸ್ 25,000 ಕ್ಯಾಪಿಟಲ್ ಮೇಂಟೈನ್ ಮಾಡಿ ನೋಡಿ. 25,000 ರಿಕ್ವೈರ್ಡ್ ಕ್ಯಾಪಿಟಲ್, 34 ಡೇಸ್ ಟೋಟಲ್ ಟ್ರೇಡಿಂಗ್ ಡೇಸ್ ಆಗಿದೆ, 23 ಡೇಸ್ ವಿನ್ ಡೇಸ್ ಆಗಿದೆ.
11 ಡೇಸು ನಿಮಗೆ ಲಾಸ್ ಆಗಿದೆ. 67% ವಿನ್ ರೇಟ್ ಇದೆ ಸ್ನೇಹಿತರೆ. ಇದು ನಾನು ಹೇಳ್ತಾ ಸ್ನೇಹಿತರೆ, ಒಂದು ಟ್ರೇಡ್ ಟ್ರಾನ್ ಕ್ಲೈಂಟ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಅವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿ 60,903 ರೂಪಾಯಿ ಇದೆ. ಟೋಟಲ್ ಪ್ರಾಫಿಟ್ ಅವರು ಇಲ್ಲಿವರೆಗೂ ಮಾರ್ಚ್ ಪ್ಲಸ್ ಏಪ್ರಿಲ್ ಎರಡು ಇನ್ಕ್ಲೂಡ್ ಮಾಡಿಕೊಂಡು 98,605 ರುಪೀಸು P&L ಅನ್ನು ಜನರೇಟ್ ಮಾಡಿರ್ತಾರೆ. 98,605 ರೂಪಾಯಿ ಅವರು P&L ಜನರೇಟ್ ಮಾಡಿರ್ತಾರೆ. 25,000 ಕ್ಯಾಪಿಟಲ್ ಮೇಂಟೈನ್ ಮಾಡಿಕೊಂಡು 98,605 ರುಪೀಸು P&L ಜನರೇಟ್ ಮಾಡಿರ್ತಾರೆ. ಅವರೇಜ್ ಮಂತ್ಲಿ ROI ನೋಡಿ 243% ಅವರೇಜ್ ಮಂತ್ಲಿ ROI ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ ನೋಡಿ 34,549 ಇದೆ. ಮ್ಯಾಕ್ಸಿಮಮ್ ಲಾಸ್ ಏನಿದೆ 11,571. ನಿಮಗೆ 10,000 ರುಪೀಸ್ ಸ್ಟಾಪ್ ಲಾಸು, 25,000 ಟಾರ್ಗೆಟ್ ಇರುತ್ತೆ ಈ ಒಂದು ಸ್ಟಡೀಸ್ ಫಾರ್ 1 ಲಾಟ್ಗೆ. ನೋಡಿ 1.74 ಟ್ರೇಡ್ಸ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಪೊಸಿಷನಲ್ ಸ್ಟ್ರಾಟಜಿ ಆಗಿರೋದ್ರಿಂದ. 19% ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. ಇಲ್ಲಿ ನೋಡಿ 19% ನಿಮಗೆ ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. 67% ವಿನ್ ರೇಟ್ ಇದೆ. 243% ಎವರೇಜ್ ಮಂತ್ಲಿ ROI ಇದೆ ಫಾರ್ 1 ಲಾಟ್ಗೆ. ಇಲ್ಲಿ ನೋಡಿ ಮಂತ್ ವೈಸ್ P&L ನೋಡೋದಾದ್ರೆ ಈ ಒಬ್ಬರು ಕ್ಲೈಂಟ್ಸ್ದು ಲೈವ್ ರಿಪೋರ್ಟ್ಸ್ನೇ ಇದ್ರೆ ಇದು ನಾಟ್ ಇನ್ ಪೇಪರ್ ಟ್ರೇಡಿಂಗ್ 28 ಟ್ರೇಡ್ಸ್ ಆಗಿದೆ. ಬೈ ಸೇಲ್ ಎರಡು ಸೇರಿಬಿಟ್ಟು ಓವರಾಲ್ ಮಾರ್ಚ್ ಮಂತಲ್ಲಿ 28 ಟ್ರೇಡ್ಸ್ ಆಗಿ 65,106 ರೂಪಾಯಿ P&L ಅನ್ನು ಜನರೇಟ್ ಮಾಡಿರ್ತಾರೆ. ಪ್ಲಸ್ ಕರೆಂಟ್ ಮಂತಲ್ಲಿ ಏಪ್ರಿಲ್ ಮಂತಲ್ಲಿ ನೋಡಿ 31 ಟ್ರೇಡ್ಸ್ ಆಗಿದೆ ಟೋಟಲ್ ಟ್ರೇಡ್ಸು. ಈ ಥರ ಆಗಿ 33,499 ರೂಪಾಯಿ P&L ಜನರೇಟ್ ಮಾಡಿರ್ತಾರೆ. ಓವರಾಲ್ ಆಗಿ ಅವರು ಮಾರ್ಚ್ ಪ್ಲಸ್ ಏಪ್ರಿಲ್ ಎರಡೂ ನಿಮಗೆ ಸೇರಿದಾಗ 98,605 ರುಪೀಸು P&L ಅನ್ನು ಜನರೇಟ್ ಮಾಡಿರ್ತಾರೆ. ಈ ಒಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಬಳಸಿಕೊಂಡು 98,605 ರುಪೀಸು P&L ಅನ್ನು ಜನರೇಟ್ ಮಾಡಿರ್ತಾರೆ. ಇದರ ಮುಖಾಂತರ ಈ ಒಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟೇಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಸ್ನೇಹಿತರೆ. ತಾವು ಕೂಡ ಈ ಒಂದು ಸ್ಟ್ರಾಟಜಿನ ತಮ್ಮ ಒಂದು ಟ್ರೇಡ್ ರನ್ ಕೊಟ್ಟಿಗೆ ಲೈಫ್ ಟೈಮಿಗೆ ಪಡೆದುಕೊಳ್ಬೋದು. ಇಲ್ಲಿ ನೋಡಿ ಇವರು ಮ್ಯಾನ್ಯಲ್ ಆಗಿ ಎಕ್ಸಿಟ್ ಮಾಡ್ತಾ ಇರ್ತಾರೆ. ಇವ್ರದ್ದು ನೋಡೋಣ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0. ರಿಕ್ವೈರ್ಡ್ ಕ್ಯಾಪಿಟಲ್ 25,000. ಟೋಟಲ್ ಟ್ರೇಡಿಂಗ್ ಡೇಸ್ ನೋಡಿ 32 ಡೇಸ್ ಟ್ರೇಡಿಂಗ್ ಡೇಸ್ ಆಗಿದೆ. 17 ಡೇಸ್ ವಿನ್ ಆಗಿದೆ, 13 ಡೇಸ್ ಲಾಸ್ ಆಗಿದೆ. ಇವರು ಮ್ಯಾನ್ಯಲ್ ಆಗಿ ಎಕ್ಸಿಟ್ ಮಾಡಿರ್ತಾರೆ. 53% ವಿನ್ ರೇಟ್ ಇದೆ. 69,863 ರೂಪಾಯಿ ಅವರೇಜ್ ಮಂತ್ಲಿ ಪ್ರಾಫಿಟ್ ಇದೆ. 1,06,457 ರೂಪೀಸ್ ಇವರು P&L ಅನ್ನು ಜನರೇಟ್ ಮಾಡಿರ್ತಾರೆ. 1,06,457 ರೂಪಾಯಿ ಈ ಒಂದು ಸ್ಟ್ರಾಟಜಿ ಮುಖಾಂತರ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಮುಖಾಂತರ ಈ ಒಬ್ಬರು ಕ್ಲೈಂಟ್ 1,06,457 ರೂಪಾಯಿ P&L ಅನ್ನು ಜನರೇಟ್ ಮಾಡಿರ್ತಾರೆ. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಟ್ರೇಡ್ ಟ್ರಾನ್ ಕ್ಲೈಂಟ್ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅವರೇಜ್ ಮಂತ್ಲಿ ROI ನೋಡಿ 279% ಇದೆ. 53% ವಿನ್ ರೇಟ್ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡಿ 41,956 ಮ್ಯಾಕ್ಸಿಮಮ್ ಪ್ರಾಫಿಟ್ ನಡೆ ಇದೆ. 17,000 ಮ್ಯಾಕ್ಸಿಮಮ್ ಲಾಸ್ ನಡೆ ಇದೆ. ಟ್ರೇಡ್ಸ್ ಕೂಡ ನಿಮಗೆ ಪೊಸಿಷನಲ್ ಸ್ಟ್ರಾಟಜಿ ಆಗಿರೋದ್ರಿಂದ ಅವರೇಜ್ ನಂಬರ್ ಆಫ್ ಟ್ರೇಡ್ಸ್ ಕೂಡ ಕಡಿಮೆ ಆಗುತ್ತೆ. 1ರಿಂದ 2 ಟ್ರೇಡ್ ಆಗ್ಬೋದು. 27% ಮ್ಯಾಕ್ಸಿಮಮ್ ಡ್ರಾಡೌನ್ ಇದೆ. ಓವರಾಲ್ ನೋಡಿ ಈ ಒಬ್ಬರು ಕ್ಲೈಂಟ್ಸು ಮಂತ್ ವೈಸ್ P&L ನೋಡೋದಾದರೆ ಲಾಸ್ಟ್ ಮಂತಲ್ಲಿ ಮಾರ್ಚ್ 2026 ಅಲ್ಲಿ 14 ಟ್ರೇಡ್ಸ್ ಆಗಿದೆ. ಟೋಟಲ್ ಟ್ರೇಡ್ಸು 49,156 ರೂಪಾಯಿ P&L ಜನರೇಟ್ ಮಾಡಿರ್ತಾರೆ. ಕರೆಂಟ್ ಮಂತಲ್ಲಿ ನೋಡಿ ಏಪ್ರಿಲ್ 2026 ಅಲ್ಲಿ 44 ಟ್ರೇಡ್ಸ್ ಆಗಿದೆ. ಟೋಟಲ್ ಟ್ರೇಡ್ಸು 44 ಟ್ರೇಡ್ಸ್ ಆಗಿ 57,302 ರೂಪೀಸ್ P&L ಜನರೇಟ್ ಮಾಡಿರ್ತಾರೆ. ಈ ಒಂದು ಸ್ಟ್ರಾಟಜಿ ಸಂಬಂಧಪಟ್ಟಂಗೆ ತಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ಸ್ಟ್ರಾಟಜಿನ ನಿಮ್ಮ ಒಂದು ಟ್ರೇಡರ್ ಅಕೌಂಟ್ಗೆ ಅದು ಕೂಡ ಲೈಫ್ ಟೈಮಿಗೆ ಪಡೆದುಕೊಳ್ಬೋದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಫಾರ್ ದಿಸ್ ಸ್ಟ್ರಾಟಜಿ. Before deploying or purchasing our strategies, please read this disclaimer carefully, friends. Please like my channel, share it. Thanks a lot, friends.